ನಮಸ್ಕಾರ ರೈತ ಬಾಂಧವರೇ, ನೀವು ಬಹಳಷ್ಟು ಆಸೆ ಇಟ್ಟುಕೊಂಡು ಶ್ರಮ ವಹಿಸಿ ನೇಪಿಯರ್ ಹುಲ್ಲಿನ ಕಡ್ಡಿಗಳನ್ನು ನಾಟಿ ಮಾಡಿರುತ್ತೀರಿ. ಆದರೆ ವಾರಗಳು ಕಳೆದರೂ ಅವು ಚಿಗುರು ಒಡೆಯದೇ ಇದ್ದಾಗ ನಿರಾಸೆಯಾಗುತ್ತದೆ. ಹಣ ಮತ್ತು ಸಮಯ ಎರಡೂ ವ್ಯರ್ಥವಾಯಿತಲ್ಲ ಎನಿಸುತ್ತದೆ. ಚಿಂತೆ ಬಿಡಿ. ಈ ಸಮಸ್ಯೆಗೆ ಮುಖ್ಯವಾದ ಕಾರಣಗಳು, ಅವುಗಳಿಗೆ ಸರಳವಾದ ಪರಿಹಾರಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಪಾಯಿಂಟ್ ನಂಬರ್ 1, ಕಳಪೆ ಗುಣಮಟ್ಟದ ಕಡ್ಡಿಗಳ ಆಯ್ಕೆ. ಸಮಸ್ಯೆ: ನೇಪಿಯರ್ ಕೃಷಿಯಲ್ಲಿ ನೀವು ಮಾಡುವ ಮೊದಲು ಅತಿ ದೊಡ್ಡ ತಪ್ಪೆಂದರೆ ಕಳಪೆ ಗುಣಮಟ್ಟದ ಕಡ್ಡಿಗಳನ್ನು ಆಯ್ಕೆ ಮಾಡುವುದು. ಸಂಪೂರ್ಣವಾಗಿ ಒಣಗಿದ, ತೀರಾ ಎಳೆದಾದ, ರೋಗ ತಗುಲಿದ ಹಳೆಯ ಕಡ್ಡಿಗಳನ್ನು ನೆಟ್ಟರೆ ಅವುಗಳಿಗೆ ಚಿಗುರೊಡೆಯುವ ಶಕ್ತಿಯೇ ಇರುವುದಿಲ್ಲ. ಪರಿಹಾರ: ಯಾವಾಗಲೂ ತಾಜಾ, ಆರೋಗ್ಯಕರ, ಕನಿಷ್ಠ 2 ಗಣ್ಣುಗಳಿಂದ ಕೂಡಿರುವ ಬಲಿತ ಕಡ್ಡಿಗಳನ್ನು ಮಾತ್ರ ಆಯ್ಕೆ ಮಾಡಿ. ಕಡ್ಡಿಯು ಹಸಿರಾಗಿರಬೇಕು, ಮುಟ್ಟಿದಾಗ ಗಟ್ಟಿಯಾಗಿರಬೇಕು. ನೀವು ಖರೀದಿಸುವಾಗ ಕಟಾವು ಮಾಡಿ ಎಷ್ಟು ದಿನವಿದೆ ಎಂದು ಕೇಳಿ. ಸಾಧ್ಯವಾದಷ್ಟು ಹೊಸ ಕಡ್ಡಿಗಳನ್ನು ನಂಬಿಕಸ್ಥ ಮಾರಾಟಗಾರರಿಂದ ಮಾತ್ರ ಖರೀದಿಸಿ. ಪಾಯಿಂಟ್ ನಂಬರ್ 2, ತಪ್ಪಾದ ನಾಟಿ ವಿಧಾನ. ಸಮಸ್ಯೆ: ಎಷ್ಟೇ ಒಳ್ಳೆಯ ಕಡ್ಡಿಗಳನ್ನು ತಂದರೂ ಅದನ್ನು ಸರಿಯಾದ ಕ್ರಮದಲ್ಲಿ ನಾಟಿ ಮಾಡದೇ ಇದ್ದರೆ ಅದು ಚಿಗುರೊಡೆಯುವುದಿಲ್ಲ. ಕಡ್ಡಿಯನ್ನು ಸಂಪೂರ್ಣವಾಗಿ ಮಣ್ಣೊಳಗೆ ಊತು ಹಾಕುವುದು, ತಲೆ ಕೆಳಗೆ ನೆಡುವುದು ಅಥವಾ ಗಣ್ಣುಗಳು ಮಣ್ಣಿಗೆ ತಾಗದಂತೆ ಮೇಲೆ ಇಡುವುದು ಸಾಮಾನ್ಯ ತಪ್ಪುಗಳು. ಪರಿಹಾರ: ನೇಪಿಯರ್ ಕಡ್ಡಿಗಳನ್ನು ಯಾವಾಗಲೂ 45 ಡಿಗ್ರಿ ಕೋನದಲ್ಲಿ ಓರೆಯಾಗಿ ನಾಟಿ ಮಾಡಬೇಕು. ಕನಿಷ್ಠ 1 ಕಣ್ಣು ಮಣ್ಣಿನ ಒಳಗಡೆ ಹೋಗುವಂತೆ ನೋಡಿಕೊಳ್ಳಿ. ಗಣ್ಣುಗಳಿಂದ ಮೊಳಕೆ ಬರುವ ಭಾಗವು ಯಾವಾಗಲೂ ಮೇಲ್ಮುಖವಾಗಿರಬೇಕು. ಇದನ್ನು ಗಮನದಲ್ಲಿಟ್ಟು ನಾಟಿ ಮಾಡಿ. ಪಾಯಿಂಟ್ ನಂಬರ್ 3, ನೀರಿನ ನಿರ್ವಹಣೆಯಲ್ಲಿ ತಪ್ಪು. ಸಮಸ್ಯೆ: ನಾಟಿ ಮಾಡಿದ ನಂತರ ನೀರು ಕೊಡುವುದು ಬಹಳಷ್ಟು ಮುಖ್ಯ. ಆದರೆ ಅತಿಯಾದ ನೀರಿನ ಕೊರತೆ ಎರಡೂ ಅಪಾಯಕಾರಿ. ಅತಿ ಹೆಚ್ಚು ನೀರು ಕೊಟ್ಟರೆ ಕಡ್ಡಿಗಳು ಮಣ್ಣಿನಲ್ಲಿ ಕೊಳೆತು ಹೋಗುತ್ತದೆ. ನೀರು ಕಡಿಮೆಯಾದರೆ ಕಡ್ಡಿಗಳ ಒಣಗಿ ಚಿಗುರುವುದಿಲ್ಲ. ಪರಿಹಾರ: ಕಡ್ಡಿ ನಾಟಿ ಮಾಡಿದ ತಕ್ಷಣ ಒಂದು ಬಾರಿ ಪೂರ್ತಿಯಾಗಿ ನೀರು ಕುಡಿ. ನಂತರ ಮಣ್ಣು ಒಣಗದಂತೆ ನೋಡಿಕೊಳ್ಳಿ. ಆದರೆ ಮಣ್ಣಿನಲ್ಲಿ ಯಾವಾಗಲೂ ತೇವಾಂಶ ಇರಬೇಕು. ಆದರೆ ಹೊರದಲ್ಲಿ ನೀರು ನಿಲ್ಲಬಾರದು. ಭೂಮಿಯನ್ನು ಮುಟ್ಟಿ ನೋಡಿದಾಗ ತಣ್ಣಗಿರಬೇಕು, ಆದರೆ ಕೆಸರಾಗಿರಬಾರದು. ಮಣ್ಣಿನ ಸಿದ್ಧತೆ ಮಾಡದೇ ಇರುವುದು. ರೈತರು ನೇಪಿಯರ್ ಹುಲ್ಲನ್ನು ಯಾವುದೇ ಮಣ್ಣಿನಲ್ಲಿ ಬೆಳೆಯುತ್ತದೆ ಎಂದುಕೊಂಡು ಭೂಮಿಯನ್ನು ಹದಗೊಳಿಸಿ ನೇರವಾಗಿ ನಾಟಿ ಮಾಡುವುದು. ಗಟ್ಟಿಯಾದ, ಫಲವತ್ತತೆ ಇಲ್ಲದ ಮಣ್ಣಿನಲ್ಲಿ ಬೇರುಗಳು ಬೆಳೆಯಲು ಕಷ್ಟವಾಗುತ್ತದೆ. ಪರಿಹಾರ: ನಾಟಿ ಮಾಡುವ ಮುನ್ನ ಭೂಮಿಯನ್ನು ಕನಿಷ್ಠ 1-2 ಬಾರಿಯಾದರೂ ಚೆನ್ನಾಗಿ ಉಳುಮೆ ಮಾಡಿ ಮಣ್ಣನ್ನು ಮೃದುಗೊಳಿಸಿ ಉಳುಮೆ ಮಾಡಬೇಕು. ಕೊಟ್ಟಿಗೆ ಗೊಬ್ಬರ, ಯಾವುದೇ ಸಾವಯವ ಗೊಬ್ಬರ ಮಣ್ಣಿನಲ್ಲಿ ಬೆರೆಸಿದರೆ ಮಣ್ಣು ಫಲವತ್ತಾಗಿರುತ್ತದೆ. ಕಡ್ಡಿಗಳು ವೇಗವಾಗಿ ಚಿಗುರುತ್ತದೆ. ಕಡ್ಡಿಗಳ ರಕ್ಷಣೆ. ಕಡ್ಡಿ ತಂದ ನಂತರ ಸರಿಯಾದ ವಿಧಾನದಲ್ಲಿ ಫಂಗಿಸೈಡ್, ಟ್ರೈಕೋಡರ್ಮಾ, ಸಾಫ್ಟ್ ಡೈಮಂಡ್ ಈ ಥರ ಪೌಡರ್ಗಳನ್ನು ಚೆನ್ನಾಗಿ ನೀರಿನಲ್ಲಿ ನೆನೆಸಿ ಆ ಕಡ್ಡಿಗಳನ್ನು ನೆನೆಸಿ ನಾಟಿ ಮಾಡಿದರೆ ಉತ್ತಮ ರಿಸಲ್ಟ್ ಬರುತ್ತದೆ. ಯಾವುದೇ ಕಡ್ಡಿಗಳು ಫೇಲ್ ಆಗೋದಿಲ್ಲ, ಚೆನ್ನಾಗಿ ಮೊಳಕೆ ಹೊಡೆಯುತ್ತದೆ. ನೋಡಿದ್ರಲ್ಲ, ಈ ಸರಳ ಅಂಶಗಳನ್ನು ನೀವು ಗಮನದಲ್ಲಿಟ್ಟುಕೊಂಡರೆ ನಿಮ್ಮ ನೇಪಿಯರ್ ಹುಲ್ಲಿನ ಕಡ್ಡಿಗಳು 100ಕ್ಕೆ 100ರಷ್ಟು ಚೆನ್ನಾಗಿ ಚಿಗುರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಉತ್ತಮ ಗುಣಮಟ್ಟದ ನೇಪಿಯರ್ ಕಡ್ಡಿಗಳಿಗಾಗಿ ನಮ್ಮನ್ನು ಸಂಪರ್ಕಿಸಬಹುದು. ಧನ್ಯವಾದಗಳು. ನ್ಯಾಚುರಲ್ ಫಾರ್ಮ್, ಸಿರಾ.